ಭಗವದ್ಗೀತೆ ಕೇವಲ ಪಾಠವಲ್ಲ, ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ. ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ. ಪ್ರತಿ ಶ್ಲೋಕವು ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ. ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ, ಅದರ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ. ಅರ್ಜುನ ವಿಷಾದ ಯೋಗ, ಅಧ್ಯಾಯ 1, ಶ್ಲೋಕ 4. ಅತ್ರ ಶೂರ ಮಹೇಶ್ವಸ ಭೀಮರ್ಜುನ ಸಮಯುಧಿ ಯುಯುದ್ಧನೋ ವಿರಾಟಸ್ಯ ದೃಪದಸ್ಯ ಮಹಾರಥಃ ದೃಷ್ಟಕೇತುಸ್ ಚಕಿಟ್ಟನ ಕಾಶಿರಾಜಸ್ಯ ವೀರ್ಯವಾನ್ ಪುರಜಿತ್ ಕುಂತಿಭೋಜಸ್ಯ ಶೈಬ್ಯಸ್ಯ ನರಪುಂಗವ. ಅರ್ಥಾತ್ ಇಲ್ಲಿ ಯುದ್ಧದಲ್ಲಿ ಭೀಮ ಹಾಗೂ ಅರ್ಜುನನ ಸಮಾನ ಶಕ್ತಿಶಾಲಿ ಮಹಾನ್ ಯೋಧರು ಇದ್ದಾರೆ. ಯುಯುದ್ಧನ ವಿರಾಟ ಮತ್ತು ಮಹಾರಥರಾದ ದೃಪದ, ದೃಷ್ಟಕೇತು, ಚಕ್ಕಿತನ, ಶೂರವೀರ ಕಾಶಿರಾಜನು, ಪುರಜಿತ್, ಕುಂತಿಭೋಜ ಮತ್ತು ಶೈಬ ಇವರೆಲ್ಲರೂ ಶ್ರೇಷ್ಠ ಯೋಧರು. ಮೇಲ್ಮಟ್ಟದಲ್ಲಿ ಇದು ಪಾಂಡವರ ಸೇನೆಯ ಯೋಧರ ಹೆಸರುಗಳ ಪಟ್ಟಿ ಮಾತ್ರ. ಆದರೆ ಆಧ್ಯಾತ್ಮಿಕವಾಗಿ ನೋಡಿದರೆ ಇದು ನಮ್ಮೊಳಗೆ ಮರೆತು ಹೋಗಿರುವ ಅಂತರಂಗದ ಶಕ್ತಿಗಳ ಅನಾವರಣ. ದುರ್ಯೋಧನನ ಆತಂಕ, ಆತ್ಮವಿಶ್ವಾಸದ ವೇಷದಲ್ಲಿ ಪಾಂಡವರ ಸೇನೆಯ ಶೂರ ಯೋಧರ ಹೆಸರುಗಳನ್ನು ಹೇಳುತ್ತಾ ದುರ್ಯೋಧನನು ಹೊರಗೆ ಆತ್ಮವಿಶ್ವಾಸಿಯಂತೆ ತೋರುತ್ತಾನೆ, ಆದರೆ ಒಳಗೆ ಅವನ ಮನಸ್ಸು ಚಿಂತೆ ಮತ್ತು ಭಯದಿಂದ ಕೂಡಿದೆ. ಏಕೆಂದರೆ ಅವನು ಅವರನ್ನು ಭೀಮ ಮತ್ತು ಅರ್ಜುನನ ದೇವರು ಮತ್ತು ರಾಜರ ನಡುವೆ ಸಹ ಶ್ರೇಷ್ಠ ಯೋಧರಂತೆ ಹೋಲಿಸುತ್ತಿದ್ದಾನೆ. ಅವನ ಶಬ್ದದಲ್ಲಿ ಕಾಣಿಸುತ್ತದೆ ತಂತ್ರವೇಷದಲ್ಲಿ ಅಡಗಿದ ಭಯ. ಇದು ಮಾನವನ ಸಾಮಾನ್ಯ ಸ್ವಭಾವ, ದೊಡ್ಡ ಸವಾಲು ಎದುರಿಸಿದಾಗ ಕಾಣಿಸತಕ್ಕದ್ದು. ಈ ಎಲ್ಲ ಯೋಧರು ವಿಭಿನ್ನ ರಾಜ್ಯಗಳು ಮತ್ತು ವಂಶಗಳಿಂದ ಬಂದವರಾಗಿದ್ದರು, ಆದರೂ ಅವರು ಧರ್ಮಕ್ಕಾಗಿ ಒಂದಾಗಿ ನಿಂತಿದ್ದಾರೆ. ಆಧ್ಯಾತ್ಮಿಕ ತತ್ವ ನೋಡುವುದಾದರೆ, ನಿಮ್ಮ ಕಾರ್ಯ ಧಾರ್ಮಿಕವಾದಾಗ ಜೀವನವು ವೈವಿಧ್ಯಮಯ ಮೂಲಗಳಿಂದ ಬೆಂಬಲ ನೀಡುತ್ತದೆ. ನಿಮ್ಮೊಳಗಿನ ಶಿಸ್ತು, ಜ್ಞಾನ, ಸ್ನೇಹಿತರು ಮತ್ತು ಭಾಗ್ಯ ಎಲ್ಲವೂ ಒಂದಾಗಿ ಸೇರುತ್ತವೆ. ಆಧ್ಯಾತ್ಮಿಕ ಸಂದೇಶ ನೋಡುವುದಾದರೆ, ನಿಮ್ಮೊಳಗಿನ ಸೇನೆ ನೀವು ಎಷ್ಟೇ ಬಲಿಷ್ಠವೆಂದು ತಿಳಿದಿದ್ದರೂ, ಅಂದರೆ ನಿಮ್ಮ ಮನಸ್ಸಿನ ಬಗ್ಗೆ ಮಾತಾಡ್ತಿರೋದು, ಅದು ಅದಕ್ಕಿಂತನೂ ಹೆಚ್ಚಿನ ಶಕ್ತಿಯಾಗಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಗಮನಿಸಿರುವ ಭಾಗಗಳಲ್ಲೂ ಯೋಧನಂತಹ ಶಕ್ತಿ ಅಡಗಿದೆ ನಿಮ್ಮೊಳಗೆ. ನಿಮ್ಮೊಳಗಿನ ಯೋಧರನ್ನು ಅರಿತು ಧರ್ಮದ ಮಾರ್ಗದಲ್ಲಿ ಧೈರ್ಯದಿಂದ ನಡೆದು ಮುಂದೆ ಸಾಗಿರಿ.